ಇನ್ನು ರಾಜ್ಯದಲ್ಲಿ ಗ್ಯಾಸ್ ಗಂಡಾಂತರಕ್ಕೆ ಜನರು ಹೈರಾಣ ಹೋಗಿದ್ದಾರೆ. ಏಜೆನ್ಸಿ ಮುಂದೆ ದಿನವಿಡೀ ಕಾದ್ರೂ ಅಡುಗೆ ಅನಿಲ ಸಿಗದೆ ಪರದಾಡ್ತಾ ಇದ್ದಾರೆ. ಆಟೋ ಚಾಲಕರು ಎಲ್ಪಿಜಿಗಾಗಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಲೋದು ತಪ್ತಾನೆ ಇಲ್ಲ. ಗ್ಯಾಸ್ ಟ್ರಬಲ್ಗೆ ರಾಜ್ಯದ ಜನ ಗೋಳಾಡುವಂತಾಗಿದೆ. ಒಂದು ವರದಿ ಇದೆ, ಬಗ್ಗೆ ನೋಡ್ಕೊಂಡ್ಬನ್ನಿ. ರಾಜ್ಯದಲ್ಲಿ ಎಲ್ಪಿಜಿ ಹಾಹಾಕಾರ ತಗ್ಗುತ್ತಿಲ್ಲ. ಆಟೋ ಚಾಲಕರ ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ. ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಚಾಲಕರು ಅನುಭವಿಸುತ್ತಿರುವಂತಹ ಗೋಳು ಅಷ್ಟಿಷ್ಟಲ್ಲ. ಒಬ್ಬೊಬ್ಬ ಚಾಲಕನದ್ದು ಒಂದೊಂದು ಕರುಣಾಜನಕ ಕಥೆಯಾಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಎಲ್ಪಿಜಿ ಪೂರೈಕೆಯಾಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಮಂಗಳೂರಿನ ಬಜ್ಪೆಯಲ್ಲೂ ಕೂಡ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದ್ದು, ಗ್ಯಾಸ್ ಖಾಲಿಯಾಗಿ ಡೀಸೆಲ್ ಆಟೋ ಮೂಲಕ ರಿಕ್ಷಾಗಳನ್ನು ಹಗ್ಗ ಕಟ್ಟಿ ಎಳೆದುಕೊಂಡು ಹೋಗುತ್ತಿದ್ದಾರೆ. ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಆಟೋ ಗ್ಯಾಸ್ ಪೂರೈಕೆಯಾಗದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬರೋಬ್ಬರಿ 21 ಬಂಕ್ಗಳು ಬಂದ್ ಆಗಿವೆ. ಇದರಿಂದ ಆಟೋ ಚಾಲಕರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸುಮಾರು 21 ಆಟೋ ಗ್ಯಾಸ್ ಎಲ್ಪಿಜಿ ಬಂಕ್ಗಳಿದಾವೆ. ದಿನೇ ದಿನೇ ಮೊನ್ನೆವರೆಗೂ ದಿನೇ ದಿನೇ ಸಾಕಷ್ಟು ಒಂದು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳನ್ನ ರಸ್ತೆಗೆ ಇಳಿಸೋದೇ ಸಾಕಷ್ಟು ದುಸ್ತರ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಜೀವನೋಪಾಯವನ್ನು ನಡೆಸೋದಕ್ಕೂ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. 1000ಕ್ಕೂ ಹೆಚ್ಚು ಆಟೋಗಳು ಕ್ಯೂ. ಬಳ್ಳಾರಿಯಲ್ಲಿ ಎಲ್ಪಿಜಿಯನ್ನು ಹಾಕಿಸಿಕೊಳ್ಳಲು ಆಟೋ ಚಾಲಕರು ಪರದಾಡಿದ್ದಾರೆ. 1000ಕ್ಕೂ ಹೆಚ್ಚು ಆಟೋಗಳು 3 ಕಿಲೋಮೀಟರ್ ವರೆಗೂ ಕೂಡ ಬಂಕ್ ಮುಂದೆ ಸರದಿ ಸಾಲಿನಲ್ಲಿ ನಿಂತಿದ್ದವು. ಬಳ್ಳಾರಿಯಲ್ಲಿರುವಂತಹ 7 ಎಲ್ಪಿಜಿ ಬಂಕ್ಗಳಲ್ಲಿ 1 ಬಂಕ್ನಲ್ಲಿ ಮಾತ್ರ ಗ್ಯಾಸ್ ದೊರೀತಾ ಇದೆ. ಬಳ್ಳಾರಿಯಲ್ಲಿರತಕ್ಕಂತ 7 ಎಲ್ಪಿಜಿ ಆಟೋ ಗ್ಯಾಸ್ ನ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿದ್ವು ನಿನ್ನೆವರೆಗೂ. ಇವತ್ತು ಅನಂತಪುರ ರಸ್ತೆಯಲ್ಲಿರತಕ್ಕಂತ ಒಂದು ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ ಓಪನ್ ಆಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಅಂದ್ರೆ ಈ ರೀತಿ ಏನು ಕ್ಯೂ ನಿಂತಿದ್ದಾರೆ, ಕ್ಯೂ ಸಿಸ್ಟಮ್ ಅಲ್ಲಿ ಆ ಎಲ್ಪಿಜಿ ಗ್ಯಾಸ್ ಅನ್ನ ಪಡೆಯೋದಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಪಿಜಿ ಕೊರತೆ ಬೆನ್ನಲ್ಲೇ ಆಟೋ ದರವು ದುಬಾರಿ. ಕೊಪ್ಪಳದಲ್ಲಿ 10 ವರ್ಷಗಳ ಬಳಿಕ ಆಟೋ ದರ ಹೆಚ್ಚಳ ಮಾಡಲಾಗಿದೆ. ಎಲ್ಪಿಜಿ ಕೊರತೆ ಬೆನ್ನಲ್ಲೇ ಆಟೋ ಯೂನಿಯನ್ 10 ರೂಪಾಯಿದ ಆಟೋ ದರ 20 ರೂಪಾಯಿಗೆ ಹೆಚ್ಚಿಸಿದೆ. ಕೊಪ್ಪಳ ನಗರದಲ್ಲಿ ನೀವು ಎಲ್ಲೇ ಸಂಚಾರ ಮಾಡಿದ್ರು ಏನು ಪ್ಯಾಸೆಂಜರ್ ಆಟೋಗಳಲ್ಲಿ 10 ರೂಪಾಯಿ ಇದ್ದಂತ ದರವನ್ನ 20 ರೂಪಾಯಿಗೆ ನಾವು ಏರಿಕೆ ಮಾಡಿದೀವಿ ಅಂತ ಹೇಳ್ತಾರೆ. ಇದಕ್ಕೆ ಅವ್ರು ಹೇಳ್ತಕ್ಕಂತ ಮುಖ್ಯ ಕಾರಣ ಏನಂತಂದ್ರೆ ದಿನಬಳಕೆ ವಸ್ತುಗಳು ಎಲ್ಲವೂ ಕೂಡ ಏರಿಕೆ ಆಗ್ತವೆ. ಹೀಗಾಗಿ ನಮ್ಮ ಜೀವನಾಧಾರಕ್ಕೆ ಕೂಡ ಕಷ್ಟ ಆಗ್ತದೆ. ಹೀಗಾಗಿ ನಾವು ದರವನ್ನು ಏರಿಕೆ ಮಾಡ್ತೇವೆ ಅಂತ ಹೇಳ್ತಾರೆ. ಆಟೋ ಎಲ್ಪಿಜಿ ದರ ಕೆಜಿಗೆ 120 ರೂಪಾಯಿ ಏರಿಕೆ. ಹಾವೇರಿಯಲ್ಲಿ ಆಟೋ ಎಲ್ಪಿಜಿ ದರ ಕೆಜಿಗೆ 120 ರೂಪಾಯಿ ಏರಿಕೆಯಾಗಿದೆ. ಈ ಹಿಂದೆ ಕೆಜಿಗೆ 90 ರೂಪಾಯಿ ಇದ್ದ ಗ್ಯಾಸ್ ಇದೀಗ 120 ರೂಪಾಯಿ ಆಗಿದೆ. ಸದ್ಯಕ್ಕೆ ಬಂಕ್ಗಳಿಗೆ ಬಂದು ಎಲ್ಪಿಜಿಯನ್ನು ಹಾಕಿಕೊಳ್ಳಕ್ಕೆ ಆಟೋ ಡ್ರೈವರ್ಗಳು ಮುಂದಾಗ್ತಾ ಇದ್ದಾರೆ. ಆದರೆ ಬೆಲೆ ಮಾತ್ರ 52 ರೂಪಾಯಿ ಇದ್ದಂತಹದ್ದು ದಿನೇ ಹೆಚ್ಚಾಗಿ ಇದೀಗ 120 ರೂಪಾಯಿಗೆ ಏರಿರುವಂತದ್ದು. ಹೀಗಾಗಿ ಸಂಪಾದನೆ ಮಾಡಕ್ಕಿಂತ ಹೆಚ್ಚಾಗಿ ನಾವು ಸಿಲಿಂಡರ್ಗೆ ಹಣ ಹಾಕುವಂತದ್ದಾಗಿದೆ ಅಂತ ಹೇಳಿ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸದ್ಯಕ್ಕೆ 120 ರೂಪಾಯಿ ಈಗ ಇದರ ಬೆಲೆ ಆಗಿರುವಂತದ್ದು. ಬಂಕ್ಗಳಿಗೆ ಆಟೋ ಡ್ರೈವರ್ಗಳು ಬಂದು ಈಗ ಎಲ್ಪಿಜಿನ ತುಂಬಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಆಟೋ ಗ್ಯಾಸ್ ಪೂರೈಕೆಯಾಗದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬರೋಬ್ಬರಿ 21 ಬಂಕ್ಗಳು ಬಂದ್ ಆಗಿವೆ. ಇದರಿಂದ ಆಟೋ ಚಾಲಕರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಕಾಟನ್ ಮಾರ್ಕೆಟ್ ಬಳಿ ಇರತಕ್ಕಂತ ಒಂದು ಗ್ಯಾಸ್ ಬಂಕ್ ಬಳಿ ಇದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸುಮಾರು 21 ಆಟೋ ಗ್ಯಾಸ್ ಎಲ್ಪಿಜಿ ಬಂಕ್ಗಳಿದಾವೆ. ದಿನೇ ದಿನೇ ಮೊನ್ನೆವರೆಗೂ ದಿನೇ ದಿನೇ ಸಾಕಷ್ಟು ಒಂದು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳನ್ನ ರಸ್ತೆಗೆ ಇಳಿಸೋದೇ ಸಾಕಷ್ಟು ದುಸ್ತರ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಜೀವನೋಪಾಯವನ್ನು ನಡೆಸೋದಕ್ಕೂ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದ್ ಕಡೆ 21 ಬಂಕ್ಗಳಲ್ಲಿ ಈಗಾಗಲೇ ಬಹುತೇಕ ಆಟೋ ಎಲ್ಪಿಜಿ ಬಂಕ್ಗಳು ಸಂಪೂರ್ಣವಾಗಿ ಬೀಗ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಆ ಆಟೋ ಚಾಲಕರಿಗೆ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಯುದ್ಧದ ಎಫೆಕ್ಟ್ ಬಂದರು ಖಾಲಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಗಲ್ಫ್ ರಾಷ್ಟ್ರಗಳಿಂದ ಬರಬೇಕಾದಂತಹ ಹಡಗುಗಳು ಅಲ್ಲೇ ಲಾಕ್ ಆಗಿದ್ದು ಕಾರವಾರ ಬಂದರು ಬಿಕೋ ಎನ್ನುತ್ತಿದೆ. ಇದರಿಂದಾಗಿ ಕಾರವಾರ ಬಂದರಿನ ಆರ್ಥಿಕ ವ್ಯವಹಾರಕ್ಕೆ ಹೊಡೆತ ಬಿದ್ದಿದೆ. ಇರಾನ್ ಮತ್ತು
ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ಇಲ್ಲಿ ಬಂದರು ವ್ಯವಹಾರದ ಮೇಲೂ ಸಾಕಷ್ಟು ತೊಂದರೆ ಕೂಡ ಉಂಟು ಮಾಡಿದೆ ಅಂತ ಹೇಳಬಹುದು. ಕಳೆದ ಮಾರ್ಚ್ 12ರಂದು ಬಿಟುಮಿನ್ ತುಂಬಿದ ಒಂದು ಶಿಪ್ಗಳು ಕೂಡ ಕಾರವಾರಕ್ಕೆ ಬಂದು ಹೋದ ಮೇಲೆ ಯಾವುದೇ ಬಿಟುಮಿನ್ ಶಿಪ್ಗಳು ಕೂಡ ಇಲ್ಲಿಗೆ ಬಂದಿಲ್ಲ. ಅದಾದ ಬಳಿಕ ಮಾರ್ಚ್ 17ರ ಸಂದರ್ಭದಲ್ಲಿ ಡೀಸೆಲ್ ತುಂಬಿದ ಒಂದು ಶಿಪ್ಗಳು ಕೂಡ ಬಂದಿತ್ತು. ಅದಾದ ಬಳಿಕ ಯಾವುದೇ ಶಿಪ್ಗಳು ಕೂಡ ಬಂದಿಲ್ಲ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಹಾಹಾಕಾರ ಮುಗಿಲುಬಿಟ್ಟಿದೆ. ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ನಿಲ್ಲುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನ ರಾಜ್ಯದಲ್ಲಿ ಗ್ಯಾಸ್ ಗಂಡಾಂತರಕ್ಕೆ ಜನರು ಹೈರಾಣ ಹೋಗಿದ್ದಾರೆ. ಏಜೆನ್ಸಿ ಮುಂದೆ ದಿನವಿಡೀ ಕಾದ್ರೂ ಅಡುಗೆ ಅನಿಲ ಸಿಗದೆ ಪರದಾಡ್ತಾ ಇದ್ದಾರೆ. ಆಟೋ ಚಾಲಕರು ಎಲ್ಪಿಜಿಗಾಗಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಲ್ಲೋದು ತಪ್ತಾನೆ ಇಲ್ಲ. ಗ್ಯಾಸ್ ಟ್ರಬಲ್ಗೆ ರಾಜ್ಯದ ಜನ ಗೋಳಾಡುವಂತಾಗಿದೆ. ಒಂದು ವರದಿ ಇದೆ, ಬಗ್ಗೆ ನೋಡ್ಕೊಂಡ್ಬನ್ನಿ. ರಾಜ್ಯದಲ್ಲಿ ಎಲ್ಪಿಜಿ ಹಾಹಾಕಾರ ತಗ್ಗುತ್ತಿಲ್ಲ. ಆಟೋ ಚಾಲಕರ ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ. ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಚಾಲಕರು ಅನುಭವಿಸುತ್ತಿರುವಂತಹ ಗೋಳು ಅಷ್ಟಿಷ್ಟಲ್ಲ. ಒಬ್ಬೊಬ್ಬ ಚಾಲಕನದ್ದು ಒಂದೊಂದು ಕರುಣಾಜನಕ ಕಥೆಯಾಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಎಲ್ಪಿಜಿ ಪೂರೈಕೆಯಾಗದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಮಂಗಳೂರಿನ ಬಜ್ಪೆಯಲ್ಲೂ ಕೂಡ ಗ್ಯಾಸ್ಗೆ ಹಾಹಾಕಾರ ಶುರುವಾಗಿದ್ದು, ಗ್ಯಾಸ್ ಖಾಲಿಯಾಗಿ ಡೀಸೆಲ್ ಆಟೋ ಮೂಲಕ ರಿಕ್ಷಾಗಳನ್ನು ಹಗ್ಗ ಕಟ್ಟಿ ಎಳೆದುಕೊಂಡು ಹೋಗುತ್ತಿದ್ದಾರೆ. ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಆಟೋ ಗ್ಯಾಸ್ ಪೂರೈಕೆಯಾಗದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬರೋಬ್ಬರಿ 21 ಬಂಕ್ಗಳು ಬಂದ್ ಆಗಿವೆ. ಇದರಿಂದ ಆಟೋ ಚಾಲಕರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸುಮಾರು 21 ಆಟೋ ಗ್ಯಾಸ್ ಎಲ್ಪಿಜಿ ಬಂಕ್ಗಳಿದಾವೆ. ದಿನೇ ದಿನೇ ಮೊನ್ನೆವರೆಗೂ ದಿನೇ ದಿನೇ ಸಾಕಷ್ಟು ಒಂದು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳನ್ನ ರಸ್ತೆಗೆ ಇಳಿಸೋದೇ ಸಾಕಷ್ಟು ದುಸ್ತರ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಜೀವನೋಪಾಯವನ್ನ ನಡೆಸೋದಕ್ಕೂ ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. 1000ಕ್ಕೂ ಹೆಚ್ಚು ಆಟೋಗಳು ಕ್ಯೂ. ಬಳ್ಳಾರಿಯಲ್ಲಿ ಎಲ್ಪಿಜಿಯನ್ನು ಹಾಕಿಸಿಕೊಳ್ಳಲು ಆಟೋ ಚಾಲಕರು ಪರದಾಡಿದ್ದಾರೆ. 1000ಕ್ಕೂ ಹೆಚ್ಚು ಆಟೋಗಳು 3 ಕಿಲೋಮೀಟರ್ ವರೆಗೂ ಕೂಡ ಬಂಕ್ ಮುಂದೆ ಸರದಿ ಸಾಲಿನಲ್ಲಿ ನಿಂತಿದ್ದವು. ಬಳ್ಳಾರಿಯಲ್ಲಿರುವಂತಹ 7 ಎಲ್ಪಿಜಿ ಬಂಕ್ಗಳಲ್ಲಿ ಒಂದು ಬಂಕ್ನಲ್ಲಿ ಮಾತ್ರ ಗ್ಯಾಸ್ ದೊರೀತಾ ಇದೆ. ಬಳ್ಳಾರಿಯಲ್ಲಿರ್ತಕ್ಕಂಥ 7 ಎಲ್ಪಿಜಿ ಆಟೋ ಗ್ಯಾಸ್ ನ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿದ್ವು ನಿನ್ನೆವರೆಗೂ. ಇವತ್ತು ಅನಂತಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು ಎಲ್ಪಿಜಿ ಆಟೋ ಗ್ಯಾಸ್ ಬಂಕ್ ಓಪನ್ ಆಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಅಂದ್ರೆ ಈ ರೀತಿ ಏನು ಕ್ಯೂ ನಿಂತಿದ್ದಾರೆ, ಕ್ಯೂ ಸಿಸ್ಟಮ್ ಅಲ್ಲಿ ಆ ಎಲ್ಪಿಜಿ ಗ್ಯಾಸ್ ಅನ್ನ ಪಡೆಯೋದಕ್ಕೆ ಈಗ ಮುಂದಾಗಿದ್ದಾರೆ. ಎಲ್ಪಿಜಿ ಕೊರತೆ ಬೆನ್ನಲ್ಲೇ ಆಟೋ ದರವು ದುಬಾರಿ. ಕೊಪ್ಪಳದಲ್ಲಿ 10 ವರ್ಷಗಳ ಬಳಿಕ ಆಟೋ ದರ ಹೆಚ್ಚಳ ಮಾಡಲಾಗಿದೆ. ಎಲ್ಪಿಜಿ ಕೊರತೆ ಬೆನ್ನಲ್ಲೇ ಆಟೋ ಯೂನಿಯನ್ 10 ರೂಪಾಯಿದ ಆಟೋ ದರ 20 ರೂಪಾಯಿಗೆ ಹೆಚ್ಚಿಸಿದೆ. ಕೊಪ್ಪಳ ನಗರದಲ್ಲಿ ನೀವು ಎಲ್ಲೇ ಸಂಚಾರ ಮಾಡಿದ್ರು ಏನು ಪ್ಯಾಸೆಂಜರ್ ಆಟೋಗಳಲ್ಲಿ 10 ರೂಪಾಯಿ ಇದ್ದಂತ ದರವನ್ನ 20 ರೂಪಾಯಿಗೆ ನಾವು ಏರಿಕೆ ಮಾಡಿದೀವಿ ಅಂತ ಹೇಳ್ತಾರೆ. ಇದಕ್ಕೆ ಅವ್ರು ಹೇಳ್ತಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ದಿನಬಳಕೆ ವಸ್ತುಗಳು ಎಲ್ಲವೂ ಕೂಡ ಏರಿಕೆ ಆಗ್ತವೆ. ಹೀಗಾಗಿ ನಮ್ಮ ಜೀವನಾಧಾರಕ್ಕೆ ಕೂಡ ಕಷ್ಟ ಆಗ್ತದೆ. ಹೀಗಾಗಿ ನಾವು ದರವನ್ನು ಏರಿಕೆ ಮಾಡ್ತೇವೆ ಅಂತ ಹೇಳ್ತಾರೆ. ಆಟೋ ಎಲ್ಪಿಜಿ ದರ ಕೆಜಿಗೆ 120 ರೂಪಾಯಿ ಏರಿಕೆ. ಹಾವೇರಿಯಲ್ಲಿ ಆಟೋ ಎಲ್ಪಿಜಿ ದರ ಕೆಜಿಗೆ 120 ರೂಪಾಯಿ ಏರಿಕೆಯಾಗಿದೆ. ಈ ಹಿಂದೆ ಕೆಜಿಗೆ 90 ರೂಪಾಯಿ ಇದ್ದ ಗ್ಯಾಸ್ ಇದೀಗ 120 ರೂಪಾಯಿ ಆಗಿದೆ. ಸದ್ಯಕ್ಕೆ ಬಂಕ್ಗಳಿಗೆ ಬಂದು ಎಲ್ಪಿಜಿಯನ್ನು ಹಾಕಿಕೊಳ್ಳಿಕ್ಕೆ ಆಟೋ ಡ್ರೈವರ್ಗಳು ಮುಂದಾಗ್ತಾ ಇದ್ದಾರೆ. ಆದರೆ ಬೆಲೆ ಮಾತ್ರ 52 ರೂಪಾಯಿ ಇದ್ದಂತಹದ್ದು ದಿನೇ 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 ಹೆಚ್ಚಾಗಿ ಇದೀಗ 120 ರೂಪಾಯಿಗೆ ಏರಿರುವಂತದ್ದು. ಹೀಗಾಗಿ ಸಂಪಾದನೆ ಮಾಡಕ್ಕಿಂತ ಹೆಚ್ಚಾಗಿ ನಾವು ಸಿಲಿಂಡರ್ಗೆ ಹಣ ಹಾಕುವಂತದ್ದಾಗಿದೆ ಅಂತ ಹೇಳಿ ಆಟೋ ಡ್ರೈವರ್ಗಳು ಹೇಳ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ಸದ್ಯಕ್ಕೆ 120 ರೂಪಾಯಿ ಈಗ ಇದರ ಬೆಲೆ ಆಗಿರುವಂತದ್ದು. ಬಂಕ್ಗಳಿಗೆ ಆಟೋ ಡ್ರೈವರ್ಗಳು ಬಂದು ಈಗ ಎಲ್ಪಿಜಿನ ತುಂಬಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಟೋ ಗ್ಯಾಸ್ಗಾಗಿ ಹಾಹಾಕಾರ. ಆಟೋ ಗ್ಯಾಸ್ ಪೂರೈಕೆಯಾಗದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಬರೋಬ್ಬರಿ 21 ಬಂಕ್ಗಳು ಬಂದ್ ಆಗಿವೆ. ಇದರಿಂದ ಆಟೋ ಚಾಲಕರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಕಾಟನ್ ಮಾರ್ಕೆಟ್ ಬಳಿ ಇರತಕ್ಕಂತ ಒಂದು ಗ್ಯಾಸ್ ಬಂಕ್ ಬಳಿ ಇದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾದ್ಯಂತ ಸುಮಾರು 21 ಆಟೋ ಗ್ಯಾಸ್ ಎಲ್ಪಿಜಿ ಬಂಕ್ಗಳಿದಾವೆ. ದಿನೇ ದಿನೇ ಮೊನ್ನೆವರೆಗೂ ದಿನೇ ದಿನೇ ಸಾಕಷ್ಟು ಒಂದು ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ತಮ್ಮ ಆಟೋಗಳನ್ನ ರಸ್ತೆಗೆ ಇಳಿಸೋದೇ ಸಾಕಷ್ಟು ದುಸ್ತರ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ
ಆಟೋ ಚಾಲಕರು ತಮ್ಮ ಜೀವನೋಪಾಯವನ್ನ ನಡೆಸೋದಕ್ಕೂ ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದ್ ಕಡೆ 21 ಬಂಕ್ಗಳಲ್ಲಿ ಈಗಾಗಲೇ ಬಹುತೇಕ ಆಟೋ ಎಲ್ಪಿಜಿ ಬಂಕ್ಗಳು ಸಂಪೂರ್ಣವಾಗಿ ಬೀಗ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಆ ಆಟೋ ಚಾಲಕರಿಗೆ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಯುದ್ಧದ ಎಫೆಕ್ಟ್ ಬಂದರು ಖಾಲಿ ಖಾಲಿ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದ ಗಲ್ಫ್ ರಾಷ್ಟ್ರಗಳಿಂದ ಬರಬೇಕಾದಂತಹ ಹಡಗುಗಳು ಅಲ್ಲೇ ಲಾಕ್ ಆಗಿದ್ದು ಕಾರವಾರ ಬಂದರು ಬಿಕೋ ಎನ್ನುತ್ತಿದೆ. ಇದರಿಂದಾಗಿ ಕಾರವಾರ ಬಂದರಿನ ಆರ್ಥಿಕ ವ್ಯವಹಾರಕ್ಕೆ ಹೊಡೆತ ಬಿದ್ದಿದೆ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವಿನ ಯುದ್ಧ ಇಲ್ಲಿ ಬಂದರು ವ್ಯವಹಾರದ ಮೇಲೂ ಸಾಕಷ್ಟು ತೊಂದರೆ ಕೂಡ ಉಂಟು ಮಾಡಿದೆ ಅಂತ ಹೇಳಬಹುದು. ಕಳೆದ ಮಾರ್ಚ್ 12ರಂದು ಬಿಟುಮಿನ್ ತುಂಬಿದ ಒಂದು ಶಿಪ್ಗಳು ಕೂಡ ಕಾರವಾರಕ್ಕೆ ಬಂದು ಹೋದ ಮೇಲೆ ಯಾವುದೇ ಬಿಟುಮಿನ್ ಶಿಪ್ಗಳು ಕೂಡ ಇಲ್ಲಿಗೆ ಬಂದಿಲ್ಲ. ಅದಾದ ಬಳಿಕ ಮಾರ್ಚ್ 17ರ ಸಂದರ್ಭದಲ್ಲಿ ಡೀಸೆಲ್ ತುಂಬಿದ ಒಂದು ಶಿಪ್ಗಳು ಕೂಡ ಬಂದಿತ್ತು. ಅದಾದ ಬಳಿಕ ಯಾವುದೇ ಶಿಪ್ಗಳು ಕೂಡ ಬಂದಿಲ್ಲ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಹಾಹಾಕಾರ ಮುಗಿಲು ಬಿಟ್ಟಿದೆ. ಹಾಗಾಗಿ ಕಿಲೋಮೀಟರ್ ಗಟ್ಟಲೆ ನಿಲ್ಲುವಂತಾಗಿದೆ.